ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಅವರ ಒಂದು ಕೃತ್ಯ ನೋಡಿ ಪ್ರತಿಯೊಬ್ಬರು ಸ್ಯಾಂಡಲ್ವುಡ್ ನಲ್ಲಿರುವಂತಹ ನಟ ನಟಿಯರು ಆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ದರ್ಶನ್ ಅವರು ಮಾಡ್ತಾರ ಅನ್ನುವಂತಹ ನಂಬಿಕೆ ಅವರಿಗೆ ಯಾರಿಗೂ ಬರ್ತಾ ಇಲ್ಲ. ಜೊತೆಗೆ ಅವರ ಅಭಿಮಾನಿಗಳು ಸಹ ಇಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಸಾಥ್ನ ಕೊಡ್ತಾ ಇದ್ದಾರೆ. ಒಬ್ಬರೊಬ್ಬರಿಗೆ ಸ್ಯಾಂಡಲ್ವುಡ್ ನಲ್ಲಿ ಸುದೀಪ್ ಅವರು ಇರ್ಬೋದು, ರಚಿತಾರಾಮ್ ಹಾಗೆ ಸುದೀಪ್ ಅವರು ಮಾತನಾಡಿದ್ರು. ಈಗ ನಾಗೇಂದ್ರ ಅರಸ್ ಅವರು ನಮ್ಮೊಟ್ಟಿಗಿದ್ದಾರೆ. ಈ ಕೃತ್ಯ ಎಸಗಿ ಅವರೇನು ಹೇಳ್ತಾರೆ, ಜೊತೆಗೆ ಅವರ ಜೊತೆಗಿನ ಒಡನಾಟ ನವಗ್ರಹದಿಂದಲೂ ಶುರುವಾಗಿರುವಂತದ್ದು. ಜೊತೆಗೆ ಅವರ ತಂದೆ ಇರ್ಬೋದು, ಅವರ ತಂದೆ ದರ್ಶನ್ ಅವರ ತಂದೆ ಇರ್ಬೋದು, ಎಲ್ಲ ಒಡನಾಟ ತುಂಬಾ ಚೆನ್ನಾಗಿ ಇತ್ತು. ಈಗ ಅವ್ರೇನ್ ಹೇಳ್ತಾರೆ ಅನ್ನುವಂಥದ್ದನ್ನ ನಾವು ಅವರ ಮಾತಿನ ಮುಖಾಂತರ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಿಮಗೆ ದರ್ಶನ್ ಅವರು ಈ ವಿಚಾರ ಕೇಳಿದಾಗ ಹೇಗೆ ಅನ್ನಿಸ್ತು? ಮೊದಲೇ ರಿಯಾಕ್ಷನ್ ಏನಾಗಿತ್ತು? ನಿಮ್ಮದು ಇರ್ಬೋದು, ನಿಮ್ಮ ಮನೆಯವ್ರದ್ದು ಇರ್ಬೋದು. ಆಕ್ಚುಲಿ ನಿಜವಲ್ಲೂ ಇದು ಶಾಕಿಂಗೇನೆ. ನಾನು ಚೂರು ಹೊರಗಡೆ ಹೋಗಿದ್ದೆ, ನಮ್ಮ ಮಿಸಸ್ ಅಂದರು ರೀ ಈ ಥರ ಹಿಂಗೆ ಅಂತ. ಆಮೇಲೆ ಹೌದಾ ಏನಿದು ಅಂದ್ಬಿಟ್ಟು ನಾನು ಏನೋ ಬೇರೆ ಥರ ಏನೋ ಒಂದು ಇರ್ಬೋದೇನೋ, ಬೇರೆ ಗಾಸಿಪ್ ಏನೋ ಇರ್ಬೋದು, ಅದು ಇದು ಅನ್ನೋ ಥರ ಇತ್ತು. ಬಟ್ ನಿಮ್ಗೆ ಯಾವ ರೀತಿ ಅಂದರೆ ನೀವು ಏನು ಪ್ರಸಾರ ಮಾಡ್ತೀರಿ ಅದಷ್ಟೇ ನಮಗೆ ಗೊತ್ತಾಗ್ತಾ ಇದ್ದಿದ್ದು. ಈ ಎಲ್ಲ ಮಾಧ್ಯಮದಿಂದನೇ ನಾವು ತಿಳ್ಕೊತಾ ಇದ್ದಿದ್ದು. ಬಟ್ ಇದು ನಂಬಕ್ಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಈ ಒಂದು ಏನು ಘಟನೆ ಆಗಿರೋದು ಇವರೇ ಮಾಡಿರೋದಾ ಅಥವಾ ಬೇರೆಯವ್ರು ಮಾಡಿರೋದಾ ಇನ್ನೂ ಗೊತ್ತಿಲ್ಲ. ಯಾಕಂದರೆ ವಿ ಆರ್ ನಾಟ್, ನಮಗೇನು ಗೊತ್ತಿಲ್ಲ. ಅಂದರೆ ಟಿ ವಿಲಿ ಏನು ಬರ್ತಿದೆ ಅದನ್ನಷ್ಟೇ ನಾವು ನೋಡ್ತಾ ಇರೋದು. ಕಾನೂನು ಅನ್ನೋದಿರುತ್ತೆ, ಅದು ಇನ್ವೆಸ್ಟಿಗೇಷನ್ ನಡೀತಿದೆ, ಆಮೇಲೆ ಏನು ಜಡ್ಜ್ಮೆಂಟ್ ಬರುತ್ತೋ ಅದಿರುತ್ತೆ. ಬಟ್ ಅಲ್ಲಿ ಆ ಸಿನೇರಿಯೋ ಜಡ್ಜ್ ಮಾಡೋಷ್ಟು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಾವು ನೋಡಿಲ್ಲ, ಮಾಡಿಲ್ಲ. ಏನು ಅದು ಟಿ ವಿಲಿ ನೋಡಿ ಅದನ್ನಷ್ಟೇ ನಾವು ಅದು ನೋಡ್ತಾ ಇದ್ದೀವಿ ಅಷ್ಟೇ. ಬಟ್ ಮಾಡಿದಾರ ಇಲ್ವ ಅನ್ನೋದು ಇನ್ನೂ ಟು ಬಿ ಫ್ರ್ಯಾಂಕ್ ನಮಗೆ ಅದ್ರ ಬಗ್ಗೆ ವಿಷಯ ಇನ್ನೂ ತಿಳಿದಿಲ್ಲ. ಫೆಬ್ರವರಿನಲ್ಲಿ ಅವರ ಬರ್ತ್ಡೇ ಇರುತ್ತೆ. ಆ ಒಂದು ಪಾರ್ಟಿ, ಬರ್ಡೇ ಪಾರ್ಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಸಹ ಇರ್ತೀರಾ, ವಿಶ್ ಮಾಡ್ತೀರಾ. ಮತ್ತೇನೇನಾಯ್ತು ಅಲ್ಲಿ? ಎಷ್ಟೊತ್ತಿಗೆ ಹೋದ್ರಿ, ವಿಶ್ ಮಾಡಿದ್ರಿ, ಮತ್ತೇನೇನ್ ಮಾತಾಡಿದ್ರಿ ಸರ್? ಅಂದ್ರೆ ತುಂಬಾ ದಿನ ಆದ್ಮೇಲೆ ಸಿಕ್ಕಿದಾಗ ಫ್ರೆಂಡ್ಸ್ ಅಂದ್ಮೇಲೆ ಮಾತನಾಡೋದು ಇದ್ದೇ ಇರುತ್ತೆ. ಯೂಶಲಿ ಬರ್ತ್ಡೇ ದಿನ ಅಂದರೆ ನೀವೇ ನೋಡಿದಂಗೆ ಹೆವಿ ಫ್ಯಾನ್ಸ್ ಇರ್ತಾರೆ. ನಾವು ಹೋಗ್ತೀವಿ, ವಿಶ್ ಮಾಡ್ತೀವಿ. ಅಂದು ಅಲ್ಲೆಲ್ಲೋ ಗಾಡಿ ನಿಲ್ಲಿಸ್ಬಿಟ್ಟು ಹಿಂದೆ ರೋಡಿಂದ ಬಂದು ಆ ಕ್ರೌಡ್ ಮಧ್ಯದಲ್ಲಿ ಬಂದು ವಿಶ್ ಮಾಡಿ ಹೋಗುವಂಥದ್ದು. ಯಾಕಂದರೆ ಅವ್ರ ಫ್ರೆಂಡ್ಸ್ ಇರ್ತಾರೆ, ಕೆಲವು ಪೊಲಿಟಿಷಿಯನ್ಸ್ ಇರ್ತಾರೆ, ತುಂಬ ಅಭಿಮಾನಿಗಳಿರ್ತಾರೆ. ಹಾಗಾಗಿ ನಾವಲ್ಲಿ ಕೂತ್ಕೊಂಡು ಮಾತಾಡೋಷ್ಟು ಸಮಯ ಇರೋದಿಲ್ಲ, ಅವ್ರಿಗೂ ಇರೋದಿಲ್ಲ. ಆಮೇಲೆ ಇನ್ಫ್ಯಾಕ್ಟ್ ನಾವು ಅದು ಅರ್ಥ ಮಾಡ್ಕೊಬೇಕು. ಯಾಕಂದರೆ ನಮ್ಮನ್ನೇ ಮಾತಾಡ್ಸ್ಕೊಂಡಿರೋದಕ್ಕೂ ಅಲ್ಲಿ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಅಂತ ಒಂದು ಸಮಯ ಅನ್ನೋದು ಕೊಡಬೇಕಾಗತ್ತೆ. ನಾವು ಬಂದಮೇಲೆ ನಮಗೆ ಅಂತ ಒಂದಿಷ್ಟು ನಿಮಿಷ ಅನ್ನೋದು ಸಮಯ ಇರುತ್ತೆ. ಆ ಟೈಮಲ್ಲಿ ವಿಶ್ ಮಾಡಿ ಮಾತಾಡಿಕೊಂಡು ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ ಇನ್ಫ್ಯಾಕ್ಟು. ಆಮೇಲೆ ನಮ್ಮ ಜೊತೆ ಒಂದು ಆ್ಯಕ್ಟ್ ಮಾಡಿದಂಥ ಕೋ ಆರ್ಟಿಸ್ಟ್ ಒಬ್ಬ ಹುಡುಗ ಇದ್ದ, ಆತನ್ನು ಕರ್ಕೊಂಡು ಹೋಗಿದ್ದೆ. ಸರ್ ನಾನು ಅವ್ರ ಫ್ಯಾನು ಸರ್, ನಾನು ನೋಡೋಕ್ಕಾಗಿಲ್ಲ, ಒಂದು ಸರಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಆತನ್ನು ಕರ್ಕೊಂಡೋಗಿ ಒಂದು ಸರಿ ವಿಶ್ ಮಾಡಿ ಒಂದು 10 ಮಿನಿಟ್ಸ್ ಇದ್ವಿ ಅಷ್ಟೇ. ಯಾಕಂದರೆ ಅವ್ರು ಬ್ಯುಸಿ ಇರ್ತಾರೆ, ನಾವು ಅದನ್ನು ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಪಾಡಿಗೆ ನಾನು ಮುಗಿದ ತಕ್ಷಣ ಹೊರಟು ಬಂದ್ಬಿಟ್ಟೆ ನಾನು. ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. ನೀವು ಅವರು ಪರಿಚಯ ಆಗಿದ್ದು ಯಾವಾಗ? ನಿಮ್ಮ ತಂದೆ ಅವರ ತಂದೆ ಪರಿಚಯ ಇದ್ದು ಆವಾಗ ಏನಾದ್ರು ಸ್ಕೂಲ್ ಅಂದ್ರೆ ಚಿಕ್ಕ ಮಕ್ಳು ಇರ್ತಾರಲ್ಲ ಆವಾಗಿಂದನೇ ಪರಿಚಯ ಆದ್ರ ಅಥವಾ ಬೆಳೆದ ಮೇಲೆ ಪರಿಚಯ ಆದ್ರ? ನವಗ್ರಹ ಸಿನಿಮಾದಿಂದ ಕಂಟಿನ್ಯೂ ಆಯ್ತಾ ನಿಮ್ಮ ಫ್ರೆಂಡ್ಶಿಪ್? ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ಆ ಟೈಮಲ್ಲಿ, ಚಿಕ್ಕ ಏಜ್ ಟೈಮಲ್ಲಿ ನನಗೆ ಅಷ್ಟು ಜ್ಞಾಪಕ ಇಲ್ಲ. ಒಂದ್ಸರಿ ನಮ್ಮ ತಾಯಿನ ಹೇಳಿದಾಗ ಒಂದ್ಸರಿ ಏನೋ ಮೀಟ್ ಮಾಡಿದಂಥ ಸಿಚುವೇಶನ್ ಅಷ್ಟೇ, ಯಾವುದೋ ಶೂಟ್ ಟೈಮಲ್ಲಿ ಅಷ್ಟೇ, ಔಟ್ಡೋರಲ್ಲೆಲ್ಲೋ. ಅದು ಬಿಟ್ಟರೆ ನನಗೆ ಪಕ್ಕ ಒಂದು ಒಡನಾಟ ಆಗಿದ್ದು ಮೆಜೆಸ್ಟಿಕ್ ಚಿತ್ರ ಮುಖಾಂತರ. ಆ ಚಿತ್ರಕ್ಕೆ ಅವರು ದರ್ಶನ್ ಹೀರೋ ಆಗಿ ಆಯ್ಕೆ ಆದರೆ ನಾನು ಎಡಿಟರ್ ಆಗಿ ಆಯ್ಕೆ ಆಗ್ತೀನಿ. ಅಂದರೆ ಇಬ್ಬರದೂ ಇಂಡಿಪೆಂಡೆಂಟು. ಅವರು ಹೀರೋ ಆಗಿ ಎಂಟ್ರಿ, ನಾನು ಎಡಿಟರ್ ಆಗಿ ಎಂಟ್ರಿ ಇಂಡಸ್ಟ್ರಿಗೆ. ಅಂದರೆ ಮುಂಚೆ ನಾನು ಅಸಿಸ್ಟೆಂಟ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದೆ ನಮ್ಮ ಚಿಕ್ಕಪ್ಪ ಸುರೇಶ್ ಅರಸ್ ಹತ್ರ. ಅದೇ ರೀತಿ ದರ್ಶನ್ ಕೂಡ ಈ ಸೀರಿಯಲ್ಸು, ಆಮೇಲೆ ಪೂರ್ಣಿಮಾ ಎಂಟರ್ಪ್ರೈಸಸಲ್ಲಿ ಬ್ಯಾನರ್ ಅವ್ರ ಕಂಪ್ನಿಯಲ್ಲಿ ವರ್ಕ್ ಮಾಡಿಕೊಂಡು ಆ ಥರ ಅಂತ ಮಾಡ್ಕೊಂಡ್ಬಂದಿದ್ದು. ಬಟ್ ಇಂಡಿವಿಜುವಲ್ ಆಗಿ ಒಂದೇ ಸಿನಿಮಾಯಿಂದ ಟ್ರಾವೆಲ್ ಆಗಿದ್ದು. ಆ ಸಿನಿಮಾಯಿಂದ ಒಂದು 4 ಸಿನಿಮಾ
ದರ್ಶನ್ದು 4 ಸಿನಿಮಾ ಎಡಿಟಿಂಗ್ ಮಾಡಿದೆ ನಾನು ಕಂಟಿನ್ಯೂ ಆಗಿ. ಆ ಟೈಮಲ್ಲಿ ಅದು 1-2-3 ಸಿನಿಮಾಗಳು ಬಿಟ್ಟು ಕೆಲವರು ಆಯ್ಕೆಗಳಿರುತ್ತಲ್ಲ, ನಿರ್ದೇಶಕರ ಆಯ್ಕೆ ಯಾವ ರೀತಿ ಇರುತ್ತೆ ಆ ಥರ ಆಯ್ಕೆಯಲ್ಲಿ ಒಂದು 4 ಚಿತ್ರ ದರ್ಶನ್ದು ಎಡಿಟ್ ಮಾಡಿದ್ದೆ ಆ ಟೈಮಲ್ಲಿ. ಈಗ ನವಗ್ರಹ ಎಲ್ರಿಗೂ ನೆನಪಾಗುವಂಥದ್ದು, ನೀವು ಸಹ ಅದರಲ್ಲಿ ಸ್ಕ್ರೀನ್ ಶೇರ್ ಮಾಡಿರುವಂತದ್ದು. ನಾವು ಎಲ್ರಿಗೂ ಈಗ ದರ್ಶನ್ ಅವ್ರು ಅಂದಿದ ತಕ್ಷಣ ಅವ್ರ ಗ್ಯಾಂಗ್ ಎಲ್ಲ ನೆನಪಾಗ್ಬಿಡುತ್ತಾ, ಆಗಿನ ಗ್ಯಾಂಗ್, ಅದ್ರಲ್ಲಿ ನೀವು ಸಹ ಇದ್ರಿ. ಹೇಗ್ ಮೆಲ್ಕ್ ಹಾಕ್ತೀರಾ ಅದನ್ನೆಲ್ಲ? ಆಗಿನ ದರ್ಶನ್ ಅವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ ಹೇಗಿದ್ರು? ನಿಜವಾಗ್ಲೂ ವೆರಿ ವೆರಿ ಡೌನ್ ಟು ಅರ್ತ್. ಯಾಕಂದ್ರೆ ಈಗ ಆಗಿರೋ ವಿಷಯಕ್ಕೂ ಅದಕ್ಕೂ ಕಂಪೇರಿಟಿವ್ಲಿ ಈಗಿಂದ ಏನು ಅನ್ನೋದು ನನಗೆ ಗೊತ್ತಿಲ್ಲ, ಟು ಬಿ ಫ್ರ್ಯಾಂಕ್. ಬಟ್ ಆ ಟೈಮಲ್ಲಿ ಇದ್ದ ಒಡನಾಟಗಳು ರಿಯಲಿ ಮೆಮೊರೇಬಲ್. ನಾವು ಅವಾಗ ಒಂದ್ಸರಿ ನೆನೆಸ್ಕೊಂತಾ ಇರ್ತೀನಿ. ಆಮೇಲೆ ಈಗಲೂ ನಾನು ನಾಗೇಂದ್ರ ಅರಸ್ ಅಂತ ಎಡಿಟರ್ ಆಗಿ ಡೈರೆಕ್ಟರ್ ಆಗಿದ್ದೆ ಅಷ್ಟೇನೆ. ಬಟ್ ಮುಖ ಪರಿಚಯ ಅಂತ ನಾಗೇಂದ್ರ ಅರಸ್ಸು ಸುಂದರ ಕೃಷ್ಣ ಅವ್ರ ಮಗ ಅಂತ ಪರಿಚಯ ಆಗಿದ್ದು ಈ ನವಗ್ರಹ ಚಿತ್ರ ಮುಖಾಂತರನೇ. ಆ ಟೈಮಿಂದ ನಮ್ದು ಒಡನಾಟ ಇನ್ನೂ ಸ್ಟ್ರಾಂಗ್ ಆಯಿತು. ಅದೇ ಟೈಮಲ್ಲಿ ನಾನು ರಾಕಿ ಸಿನಿಮಾನು ಕೂಡ ಡೈರೆಕ್ಟ್ ಮಾಡ್ತಿದ್ದೆ. ಎಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ, ನಾನು ದರ್ಶನ್ಗೆ ಅಪ್ಪಿ ಅಂತಾನೆ ಹೇಳ್ತಿದ್ದೆ, ಅವನು ನಾಗಿ ಅಂತಾನೆ ಹೇಳ್ತಿದ್ದು. ಅಪ್ಪಿ ಈ ರೀತಿ ಹಿಂಗಿದೆ ಕಣೋ, ಮುಹೂರ್ತ ಇದೆ, ನಂಗೆ 1 ಡೇ ಬ್ರೇಕ್ ಬೇಕು, ನನ್ನ ಸ್ಕೆಡ್ಯೂಲ್ ಆಮೇಲೆ ಹಾಕೊಂಡಿದ್ದೀನಿ, 1 ಡೇ ಬ್ರೇಕ್ ಬೇಕು ಮುಹೂರ್ತಕ್ಕೆ. ಹೌದೇನೋ, ಆಯ್ತು ಕಣ ಮಾಡೋ, ಯಾವತ್ತು ಬೇಕೋ ಈ ದಿನ ಮುಹೂರ್ತ ಇಟ್ಕೊಂಡಿದ್ದೀನಿ, ಆಯ್ತು ಕಣ. ದಿನಕರ್ಗೆ ಹೇಳ್ಬಿಟ್ಟು, ದಿನಕರ್ ನೀನು ಈ ಪ್ರೋಗ್ರಾಮ್ನ 1 ಡೇ ಚೇಂಜ್ ಮಾಡ್ಕೋ, ನಾಗಿ ಇವತ್ತು ಬೇರೆ ಸೀನ್ ಹಾಕೋ ಅಂಥೇಳಿ. ಆ ರೀತಿ ದಿನಕರು ಕೂಡ ಹಂಗೇನೆ ಒಬ್ಬೆ ಮಾಡ್ತಾ ಇದ್ದಿದ್ರು. ಅಂದರೆ ಅವರಿಬ್ರು ಅಣ್ಣ ತಮ್ಮದಿರಿದಂಗೆ. ಆಯ್ತಾ, ನಾಗಿದಲ್ವೇನೋ, ಆಯ್ತು ಕಣೋ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ದರ್ಶನ್ ಕೂಡ ನಮ್ಮ ಸಿನಿಮಾಗೆ ಬಂದು ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿದ್ದು ರಾಕಿ ಸಿನಿಮಾ ಮುಹೂರ್ತಕ್ಕೆ, ದೊಡ್ಡ ಗಣಪತಿ ದೇವಸ್ಥಾನದಲ್ಲಾದಾಗ. ನಾನು ಹಿಂದಿನ ದಿನ ಬಂದೆ, ದರ್ಶನ್ ಬೆಳಗ್ಗೆನೆ ಬಂದು ಇಮಿಡಿಯೇಟ್ ಹೊಟ್ಬಿಟ್ರು. ಬಂದ್ಬಿಡೋ ಸಂಜೆಗೆ, ನಾಳೆ ಜಾಯ್ನ್ ಆಗ್ಬೇಕಣ ಅಂತ ಅಂದು. ಆಯ್ತಪ್ಪಿ ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಆ 1 ಡೇದು ಏನು ಒಂದು ಸೀನ್ ಶೂಟ್ ಮಾಡಿ ನಾನು ಈವ್ನಿಂಗ್ ಹೊರಟ್ಬಿಟ್ಟು. ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನವಗ್ರಹ ಸ್ಕೆಡ್ಯೂಲ್ ಏನಿತ್ತು ಅದು ಒಂದು 10-15 ದಿನ ಆದರೆ ಬ್ರೇಕ್ ಆದರೆ, ಈ ಬ್ರೇಕಲ್ಲಿ ನಂದು ರಾಕಿ ಇದು ಸ್ಕೆಡ್ಯೂಲ್ ಹಾಕೊತಿದ್ದೆ. ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲ ಒಂದು ಫ್ರೆಂಡ್ ಸರ್ಕಲ್ಲು ಎಲ್ಲ ಇಂಡಸ್ಟ್ರಿನೇ ಇತ್ತಲ್ಲ, ಹಾಗಾಗಿ ಅದೊಂಥರ ಎಲ್ಲ ವಿಲನ್ಗಳ ಮಕ್ಕಳು. ಅದರಲ್ಲೂ ಒಂದು ಆಪ್ಷನ್ ಕೊಟ್ಟಿದ್ದು ದರ್ಶನ್, ನನಗೆ 2 ಕೊಡ್ತೀನಿ, ಅದರಲ್ಲಿ ಒಂದೇ ಆಪ್ಷನ್ನು, ಒಂದೇ ಮಾಡಬೇಕು, ಒಂದು ಎಡಿಟಿಂಗು ಇಲ್ಲ ಆ್ಯಕ್ಟಿಂಗು, 2ರಲ್ಲಿ ಒಂದು ಅಪ್ಪಿ 2 ಮಾಡ್ತೀನೋ ಅಂದೆ. ಇಲ್ಲ ಒಂದೇ ಆಪ್ಷನ್. ಹಂಗಿದ್ರೆ ಆಯಿತು, ಆ್ಯಕ್ಟಿಂಗೇ ಮಾಡ್ತೀನಿ, ಯಾಕಂದ್ರೆ ಎಡಿಟಿಂಗ್ ಸುಮಾರು ಮಾಡಿದ್ನಲ್ಲ, ಆ್ಯಕ್ಟಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಚೇಂಜ್ ಇರಲಿ ನನಗೇನೆ ಅಂತ ಮಾಡಿದೆ. ಆ ಒಂದು ನವಗ್ರಹದಿಂದನೇ ಈಗ ನನಗೂ ಇಷ್ಟು ಆ ಒಂದು ಪರಿಚಿತ. ಇವ್ರ ಮಗ ಅವನು ಆರ್ಟಿಸ್ಟು, ಎಡಿಟ್ರ ಹೆಸರು ಕೇಳ್ತಿದ್ರಷ್ಟೇ, ನೀವೇನಾ ಇದು ಎಡಿಟರ್ ಅಂದರೆ ನೀವೇನಾ ಇದು ಅನ್ನೋ ಥರದಲ್ಲೇ ಬಂದಂಥ ಇದು ನವಗ್ರಹ ಟೈಮಲ್ಲಿ. ದಿನಕರ್ ಸರ್ ಇರ್ಬೋದು, ದರ್ಶನ್ ಅವ್ರು ಇರ್ಬೋದು, ಈ ಏನೋ ಮನಸ್ತಾಪ ಆಗಿದೆ ಅನ್ನೋಂಥ ಸುದ್ದಿಗಳು, ವದಂತಿಗಳು ಹರಿದಾಡ್ತಿವೆ. ಈಗ ಹೇಗಿದ್ದಾರೆ ಗೊತ್ತಿಲ್ಲ, ಮುಂಚಿತವಾಗಿಂದನೂ ತುಂಬಾ ಚೆನ್ನಾಗಿ ಅಣ್ಣ-ತಮ್ಮಂದಿರು ಹೇಗಿರ್ಬೇಕು ಆ ರೀತಿ ಇದ್ರು. ನಿಮ್ಗೇನಾದ್ರೂ ಈ ಸುದ್ದಿ ಏನಾದ್ರು ಗೊತ್ತಾಯ್ತಾ ಸರ್? ಇಬ್ಬರ ಮಧ್ಯದಲ್ಲಿ ಏನೋ ಮನಸ್ತಾಪ ಆಗಿದೆ, ಮಾತನಾಡ್ತಿಲ್ಲ, ಏನೋ ದಿನಕರ್ ಸರ್ ಬಾಡಿಗೆ ಪೇ ಮಾಡ್ಕೊಂಡು ಮನೆಯಲ್ಲಿದ್ದಾರೆ, ಇವ್ರು ನೋಡಿದ್ರೆ ಕೋಟಿ ಆಸ್ತಿ ಮಾಡ್ಕೊಂಡು ಆರಾಮಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ದರ್ಶನ್ ಅವರು. ಆದ್ರೂ ಸಹಾಯ ಮಾಡ್ತಿಲ್ವೇನೋ ತಮ್ಮನಿಗೆ. ಇತ್ತ ನೋಡಿದ್ರೆ ಫ್ಯಾನ್ಸ್ ಗಳಿಗಿರ್ಬೋದು, ಸಮಾಜ ಸೇವೆಯಲ್ಲಿ ಎತ್ತಿದ ಕೈಯವರು ದರ್ಶನ್ ಅವರು ಅನ್ನುವಂಥದ್ದು. ಅವರವರ ಪರ್ಸನಲ್ಲು ನನಗೆ ಟು ಬಿ ಫ್ರ್ಯಾಂಕ್ ನನಗಷ್ಟು ಗೊತ್ತಿಲ್ಲ ಇನ್ ದಿ ಸೆನ್ಸ್, ನನ್ನ ಕೆಲಸ ಏನಿದೆ ಆ ಟೈಮಲ್ಲಿ ಹೋಗ್ತೀನಿ, ಮುಗಿಸ್ಕೊತೀನಿ, ಬರ್ತಿರ್ತೀನಿ. ನಾನು ಎಡಿಟಿಂಗ್ ಮಾಡೋ ಟೈಮಲ್ಲೂ ಅಷ್ಟೇ, ನಾನು ಅವ್ರ ಚಿತ್ರಗಳು ಎಡಿಟ್ ಮಾಡುವಾಗ ಕೆಲವು ಇಲ್ಲೇ ಬ್ಯಾಂಗ್ಳೂರಲ್ಲೇ ಎಲ್ಲ ಶೂಟಿಂಗ್ ಇದ್ದಾಗ ಲೊಕೇಶನ್ಗೆ ಹೋಗ್ತಿದ್ದೆ. ಮಧ್ಯಾಹ್ನದ ಹೊತ್ತು ಡೈರೆಕ್ಟ್ರು ಕರೆಯೋರು, ಅರ್ಸು ಬಾ ಅರ್ಸು ಅಂತ. ಇಲ್ಲೇ ಹತ್ರ ಇದ್ದಾಗ, ತುಂಬ ದೂರ ಇದ್ರೆ ಹೋಗ್ತಿರ್ಲಿಲ್ಲ. ಹೋಗೋದು, ಅವನು ಬಾನಾಗಿ ಊಟ ಮಾಡೋಣ ಬಾ ಅಂದ್ಬಿಟ್ಟು, ಹೆಂಗೆ ಬಂದಿದ್ಯೋ, ಫಸ್ಟ್ ಶೆಡ್ಯೂಲ್ದು ಹೆಂಗೆ ಬಂದಿದ್ಯೋ, ಅದು ಇದು ಈ ರೀತಿ ಹಂಗಿತ್ತು. ದಿನಕರನು ಒಂದು ಟೈಮ್ ಅಲ್ಲಿ ಶೂಟಿಂಗಿಗೆಲ್ಲ ಬರೋರು. ಇವರಿಬ್ರದ್ದು ನನಗೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಶಾಕಿಂಗ್ ಆಗಿದ್ದು ಅಂದರೆ, ನನಗೆ ಗೊತ್ತಾಗಿದ್ದೆ ಈಗ ಒಂದು 1 year 2 year ಅಷ್ಟು ಎಲ್ಲೂ ಜೊತೆ ಕಾಣ್ತಿಲ್ಲ ಅನ್ನೋದು ನಂಗೆ ಅಲ್ಲಿ ಗೊತ್ತಾಗಿದ್ದು. ಬಟ್ ಅವರು ಏನಾಯಿತು, ಏನಕ್ಕಾಯಿತು, ಯಾವಾಗ ದೂರ ಆದರು, ಅಂದರೆ ಯಾವಾಗ ಅವ್ರದ್ದು ವೈಮನಸ್ಸು ಬಂತು, ಏನು ಎತ್ತ ಅನ್ನೋದು
ಟು ಬಿ ಫ್ರ್ಯಾಂಕ್ ಗೊತ್ತಿಲ್ಲ. ಯಾಕಂದರೆ ನನ್ನದೇ ಆದ ನನ್ನ ಕೆಲಸದಲ್ಲಿ ಇರ್ತಿದ್ದೆ. ನಾನು ಯಾರ್ದು ಅವ್ರವ್ರದ್ದು ಡಿಸ್ಟರ್ಬ್ ಮಾಡಲ್ಲ. ಅವ್ರದ್ದು ಯಾಕಂದರೆ ಅಣ್ಣ ತಂದಿರು ಒಂದಿನ ಈಗ ಏನೇ ಒಂದು ಜಗಳ ಆಡ್ಬೋದು, ಒಂದಾಗ್ಬೋದು. ಅಲ್ಲಿ ಮಧ್ಯದಲ್ಲಿ ನಾವೇನೋ ಹೇಳಿದಾಗ ಅಲ್ಲಿ ಬೇರೆ ಮೆಸೇಜ್ ಥರ ಹೋದಾಗ ಒಂದಾದ್ಮೇಲೆ ಆಮೇಲೆ ನಾವು ಕೆಟ್ಟವರಾಗ್ಬಿಡ್ತೀವಿ. ಹಾಗಾಗಿ ನಾನು ಅವರವರ ಪರ್ಸನಲ್ಲು ನಂದೇನಂದ್ರೆ ಯಾವತ್ತೂ ಅಷ್ಟೇ, ನಾನು ಕೆಲಸ ಮುಗಿಸ್ಕೊಂಡ್ಬಂದ ನಮ್ಮ ನಾಯಿ ಜೊತೆ ಒಂದಷ್ಟು ಸ್ವಲ್ಪ ಹೊತ್ತು ಕಾಲ ಕಳಿತೀನಿ, ಫ್ಯಾಮಿಲಿ ಜೊತೆ ಕಾಲ ಕಳಿತೀನಿ, ಯಾವ್ದಾರು OTT ಸಿನಿಮಾ ನೋಡಿಕೊಂಡು ಅಥವಾ ನ್ಯೂಸ್ ನೋಡಿಕೊಂಡು ಇರ್ತೀನಿ. ಈ ಥರ ಇಷ್ಟೇ ನಮ್ಮದು ಜೀವನ. ಫ್ರೆಂಡ್ ಸರ್ಕಲ್ ಅಷ್ಟೇ ವೆರಿ ಕಾಮನ್ನು, ಚಿಕ್ಕ ಫ್ರೆಂಡ್ ಸರ್ಕಲ್ ಈ ಥರ. ಹಾಗಾಗಿ ಯಾವ ಪರ್ಸನಲ್ಲು ನನಗೆ ಆ ವಿಷಯ ಅವ್ರದ್ದು ಬೇಕು ಆಗಿಲ್ಲ, ಪರ್ಸನಲ್ದು ಫ್ಯಾಮಿಲಿದು ಅಷ್ಟು ಬೇಕಾಗಿಲ್ಲ. ಬಟ್ ಇರೋವರೆಗೂ ಚೆನ್ನಾಗಿರೋಣ ಅನ್ನೋ ಒಂದು ಮನೋಭಾವದಲ್ಲಿ ಅಷ್ಟೇ. ಹಾಗಾಗಿ ಅವರ ಇಬ್ಬರು ಏನು ಅದೊಂದು ಸ್ವಲ್ಪ ದೂರ ಇರೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡಿರೋದು ಅನ್ನೋದು ನಮಗಷ್ಟು ಈಗ ನನಗೆ 1.5 ಇಯರಲ್ಲೇ ನನಗೆ ಗೊತ್ತಾಗಿದ್ದು. ಅಜೀಮ್ ಮಾಡೋದು ಹೌದಲ್ವಾ, ಎಲ್ಲಿ ಯಾಕೆ ಗ್ಯಾಪು, ಎಲ್ಲೂ ಕಾಣ್ತಾ ಇಲ್ಲ. ಆಮೇಲೆ ಮೆಜೆಸ್ಟಿಕ್ದು 20 years ಫಂಕ್ಷನ್ ಆಯಿತು, ರಿಲೀಸ್ ಮಾಡಿದೆ. ತಾಜ್ ವೆಸ್ಟ್ ಎಂಡಲ್ಲಿ ಮಾಡಿದ್ರು, ತಾಜ್ ವಿವಾಂತದಲ್ಲಿ. ಅಲ್ಲೂ ದಿನಕರ್ ಕಾಣಿಸ್ಲಿಲ್ಲ. ನಾನೇನೋ ಮೋಸ್ಟ್ಲಿ ಅವರು ಶೂಟಿಂಗ್ ಯಾವುದೋ ಇರ್ಬೋದು, ರೆಗ್ಯುಲರ್ಗೆ ಜೈನ ಪ್ರೊಡಕ್ಷನ್ ಎಲ್ಲ ಮಾಡ್ತಿದ್ರಲ್ಲ, ಅದರಲ್ಲಿ ಇರ್ಬೋದೇನೋ, ಔಟ್ಡೋರ್ ಎಲ್ಲ ಹೋಗಿರ್ಬೋದೇನೋ ಅಂದ್ಕೊಂಡು ನಾನು ಫೋನು ಮಾಡೋಕ್ಕೆ ಹೋಗಲಿಲ್ಲ. 1-2 ಸರಿ ಫೋನ್ ಮಾಡಿ, ಅಪ್ಪೇ ಈಗ ನಾನು ಆರ್ಟಿಸ್ಟ್ ಆಗಿದ್ದೀನೋ, ಈಗ ಕಂಟಿನ್ಯೂ ಮಾಡ್ತಿದ್ದೀನಿ, ನಿನ್ನ ಸಿನಿಮಾಗೆ ಒಂದು ಕೊಡೋ ಅಂತನೋ ಎಲ್ಲ ಕೇಳಿದೆ. ಆಯ್ತು ಮಗ, ಕೊಡ್ತೀನಿ ಮಗ, ಹಂಗೆ ಅಂತೆಲ್ಲ ಹೇಳಿದ್ದ ಅಷ್ಟೇ. ಬಟ್ ದರ್ಶನ್ ಸಿಗ್ತಾನ ಏನು ಎತ್ತ ಅದೇನು ಕೇಳ್ತಿಲ್ಲ, ಅದು ಅವ್ರವ್ರ ಪರ್ಸನಲ್ ಇರುತ್ತೆ ಅಷ್ಟೇ. ಇನ್ನು ನವಗ್ರಹದಲ್ಲಿ ನೀವು, ಸೃಜನ್ ಸರ್, ಧರ್ಮಕೀರ್ತಿರಾಜ್ ಇವರೆಲ್ಲರೂ ಇದ್ರು. ಸೃಜನ್ ಸರ್, ದರ್ಶನ್ ಅವರು ಸಹ ಮತ್ತೆ ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ. ಒಂದಷ್ಟು ವರ್ಷಗಳಿಂದ ಇದು ಸುದ್ದಿ ಓಡಾಡ್ತಿರೋ ಅಂತದ್ದು. ಏನಾದ್ರೂ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಬಿರುಕು ಬಿಡಿದೆಯಾ, ಹೇಗೆ ಸರ್? ಸೇಮ್ ನಿಮ್ಮ ಈ ಕ್ವಶನ್ಗೆ ಸೇಮ್ ಆನ್ಸರ್, ಕಾಪಿ ಕ್ಯಾಟು ಅಷ್ಟೇನೆ. ಯಾಕೆ ದರ್ಶನ್ ಸರ್ ಫ್ರೆಂಡ್ಶಿಪ್ ಮಾಡಿದ್ರೆ ಅದು ಕಂಟಿನ್ಯೂಯೇಷನ್ ಯಾಕೆ ಆಗೋದಿಲ್ಲ? ಕೆಲವೊಂದು ವ್ಯಕ್ತಿಗಳಲ್ಲಿ ಮಾತ್ರ, ಎಲ್ಲ ವ್ಯಕ್ತಿಗಳನ್ನು ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಸುದೀಪ್ ಸರ್ ಇರಬಹುದು, ಸೃಜನ್ ಅವರು, ಮತ್ತಷ್ಟು ಹಂಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ. ಯಾಕೆ ಅನ್ನುವಂಥದ್ದು, ಅವರು ಆ ಕಡೆ ಸಮಾಧಾನವಾಗಿ ಮಾತನಾಡಿದ್ರು, ಇವರು ಮಾತನಾಡೋ ರೀತಿ ಎಲ್ಲೋ ಒಂದ್ ರೀತಿ ಖಾರವಾಗಿರುತ್ತೆ ಏನೋ ರಿಯಾಕ್ಟ್ ಮಾಡೋದು. ಈಗ ನಾವು ಅದನ್ನ ಡಿಸೈಡ್ ಮಾಡಿ ಜಡ್ಜ್ ಮಾಡೋಕ್ಕಾಗಲ್ಲ ಮೇಡಮ್. ಒಬ್ಬೊಬ್ರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಈಗ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ, ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ನನಗೆ ಗೊತ್ತಾಗಲ್ಲ. ಅಥವಾ ಮಾತಾಡ್ತಿರುವಾಗ ನನ್ನ ಯೋಚನೆ ಏನು ಬರ್ತಾ ಇದೆ, ಏನು ಹೋಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನೀವು ನನ್ನ ಇಂಟರ್ವ್ಯೂ ಮಾಡುವಾಗ ನಿಮ್ಮ ಯೋಚನೆ ಏನು ಹೋಗ್ತಾ ಇದೆ, ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ಅನ್ನೋದು ನನಗೆ ಗೊತ್ತಿರಲ್ಲ. ಆ ಒಂದು ದೃಷ್ಟಿಲಿರುವಾಗ ಅವರವರ ಒಂದು ಏನೋ ಒಂದು ಬಾಂಡಿಂಗ್ ಇದ್ದಾಗ ಎಲ್ಲಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಯಾವ ರೀತಿ ಅನ್ನೋದು, ಅದು ಪ್ರಶ್ನೆ ಅವರಲ್ಲೇ ಇರುತ್ತೆ, ಉತ್ತರನೂ ಅವರಲ್ಲೇ ಇರುತ್ತೆ. ಯಾಕಂದರೆ ಅವರ ಮನಸ್ಥಿತಿ, ಅವರ ಭಾವನೆ ನಮಗೆ ತಿಳಿದಿರಲ್ಲ. ಆ ಥರ ಇದ್ದಿದ್ರೆ ಎಲ್ಲರೂ ದೇವರಾಗ್ಬಿಡ್ತಿದ್ವಿ. ಎಕ್ಸ್ರೇ ಮಿಷಿನು ಅಥವಾ MRI ಸ್ಕ್ಯಾನಿಂಗ್ ಥರ ಏನಾದರೂ ಮೈಂಡಲ್ಲಿ ಇದ್ದಿದ್ರೆ ಆ ಸ್ಕ್ಯಾನಿಂಗ್ ಮಾಡಿ, ಇವ್ರು ಈ ಥರ ಯೋಚನೆ ಮಾಡ್ತಿದ್ದಾರೆ, ಇಲ್ಲೇನೋ ಮಿಸ್ಟೇಕ್ ಆಗ್ತಿದೆಯಾ, ಓಕೆ ನಾವು ಕರೆಕ್ಷನ್ ಮಾಡ್ಕೊಳ್ಳೋಣ ಅನ್ನೋ ಥರ ಆಗಿರೋದು. ವಿ ಆರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸು. ಫೀಲಿಂಗ್ಸ್ ಒಂದಿರುತ್ತೆ ಅಷ್ಟೇ. ಬಟ್ ಫೀಲಿಂಗ್ಸ್ ಯಾವುದೋ ಗುಡ್ ಫೀಲಿಂಗ್ಸಾ, ಬ್ಯಾಡ್ ಫೀಲಿಂಗ್ಸಾ, ಆಮೇಲೆ ಸರಿ ತಪ್ಪು ಅನ್ನೋದನ್ನ ಅಟ್ಲೀಸ್ಟ್ ಒಂದು ಚೂರು ಯೋಚನೆ ಮಾಡಿಕೊಂಡು, ನಾವು ಯಾವ್ದು ಸರಿ ತಪ್ಪು ಅನ್ನೋದನ್ನ ಒಂಚೂರು ಅನಲೈಸ್ ಮಾಡಿಕೊಂಡು ನಮ್ಮಲ್ಲೇ ಪರಿಹಾರಗಳಿರ್ತವೆ. ಆ ಥರ ಆಗಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ಸೇಮ್ ಆನ್ಸರು ಅವ್ರದ್ದು ಏನು, ಯಾವಾಗ ಆಯಿತು ಏನು ಅನ್ನೋದು ದೇವರಣೆಗೂ ನಮ್ಗೆ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.